ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೀವು ಹೆಂಗಿದ್ದೀರಿ? ನೀವು ಚಲೋ ಇದ್ದೀರಿ ಅಂತ ನಾನು ಅನ್ಕೋತೀನಿ. ನಾನು ಇವತ್ತು ಇದು ನನ್ನ ಹೂವು ಭಾಳ ಚಂದ ಕಾಣಿಸ್ಲಕತ್ತಿತ್ತು ಫ್ರೆಂಡ್ಸ್ ನನ್ನ ಗಾರ್ಡನ್ದಾಗ. ಅದಕ್ಕೆ ನಾ ಇವತ್ತು ಒಂದು ವಿಡಿಯೋ ಮಾಡಿ ಹಾಕಾರಿ ಅಂಥೇಳಿಕೆ ಮತ್ತು ಅದೇ ಗಿಡ ಅದೇ ಗಾರ್ಡನ್ ನಾನು ನಿಮಗೆ ಮತ್ತೊಂದು ಸಲ ತೋರಿಸ್ಲತ್ತೀನಿ ಫ್ರೆಂಡ್ಸ್. ನೀವು ನನಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ, ಯಾರು ಮಾಡಿಲ್ಲ ಮೊದಲನೇ ಸಲ ನೋಡ್ಲಕತ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನನ್ನ ವಿಡಿಯೋಗೆ ಸ್ವಲ್ಪ ಲೈಕ್ ಕೊಡಿರಿ ಫ್ರೆಂಡ್ಸ್. ಇವತ್ತು ನಾನು ದೇವರಿಗೆಲ್ಲ ಹೋಗಿ ಬಂದಿದ್ದಲ್ಲ ಫ್ರೆಂಡ್ಸ್. ನಾನು ನಿನ್ನೆ ವಿಡಿಯೋ ಹಾಕಿದ್ದೆ ದೇವ್ರಿಗೆ ಹೋಗಿ ಬಂದೀನಿ ಅಂಥೇಳಿ. ಮತ್ತು ನಾ ದೇವ್ರ ಅದು ಅನರ್ದಾಗ ನನಗೆ 2 ದಿವಸ ನಾನು ಗಿಡಗಳಿಗೆ ನೋಡ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಪಟ್ನೆ ಗಿಡಗಳು ಬಲ್ಲೇ ನಾ ಬಂದೀನಿ ಫ್ರೆಂಡ್ಸ್. ಅದಕ್ಕೆ ನಾ ವಿಡಿಯೋ ಮಾಡಿ ಒಂದು ತೋರಿಸ್ಬೇಕು ಅಂಥೇಳಿ ನಿಮ್ಗೆ ತೋರ್ಸಕತ್ತೀನಿ. ಇವೆಲ್ಲ ಇದಕ್ಕೇನು ಜಾಸ್ತಿ ನೀರು ಹಾಕೋದೇನು ಜರೋತ್ ಇದ್ದಿದ್ದಿಲ್ಲ. ನಾನು ಕುಂಡಗಳೆಲ್ಲ ಸ್ವಲ್ಪ ಹಸಿನೇ ಇದ್ದು. ಅದಕ್ಕೆ ಇವೆರಡು ಹೂವು ಎಷ್ಟು ಚಲೋ ಬಿಟ್ಟವ. ಇವು ಪಾಚುಲಕ ಟೈಪೇ ಅವ, ಅಂದ್ರೆ ಇವು ಸ್ವಲ್ಪ ಬೇರೆ ಅವ. ಇವು ಭಾಳ ಚಲೋ ಗುಲಾಬಿ ಹೂವಿದಪ್ಲೆ ಅಡಲ್ ಎಲೆ ಬರ್ತಾವ ಫ್ರೆಂಡ್ಸ್. ಇದು ನೋಡ್ರಿ, ಇದು ಒಂದು ಹೂವುದಪ್ಲೆನೇ, ಇದು ಗಿಡ ಒಂದು ಹೂವುದಪ್ಲೆನೇ ಸೇಮ್ ಬರ್ತದೆ. ಇದು ನೋಡ್ರಿ, ನಾ ನಿಮಗೆ ಕೈಯಾಗ ಹಿಡಿದು ತೋರಿಸ್ಲಕತ್ತೀನಿ. ಇದ್ರದ್ದು ಹಿಂಗೆ ದಂಡಿ ಅಂದ್ರೆ ಹಿಂಗೆ ಹೂವುದಪ್ಲೆನೇ ಇಷ್ಟು ಚಂದ ಅದರದೇ ದಂಡಿ ಹಿಂಗೆ ತೆಳಗೆ ಬಂದು ಈಗ ಜೊಗ್ ಬೀಳ್ತಾವ ಫ್ರೆಂಡ್ಸ. ಇದು ಎಷ್ಟು ಭಾಳ ಚಂದ ಭಾರಿ ಕಾಣಿಸ್ತದ. ಆ ಕಡೊಂದು ದಂಡಿ ಈ ಕಡೊಂದು ದಂಡಿ ನೋಡ್ರಿ ತೆಳಗೆ ಜೊಗ್ ಬಿದ್ದಂಗೆ ನಿಮಗೆ ಕಾಣಿಸಕತ್ತದ. ಇದೇ ನಾವು ಕಟ್ ಮಾಡಿಕೊಂಡು ಬೇರೆದರಾಗ ದಂಡಿ ಹಚ್ಚಿದೀವಂತಂದ್ರೆ ನಮಗೆ ಇನ್ನೂ ಒಂದು ಗಿಡನೂ ಸಿಗ್ಬೋದು. ಅಂದರೆ ಇದು ನಾ ಹಾಗೆ ಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಇದು ಹಿಂಗೆ ಚಂದ ಕಾಣಕತ್ತದ, ಅದಕ್ಕೆ ನಾ ಹಾಗೆ ಬಿಡ್ತೀನಿ. ಅದು ಭಾಳ ಬಂದಿದ್ದು ಅಂತಂದ್ರೆ ಅದು ಹಾಗೆ ಜೋತ್ ಬಿದ್ದೀವು 4-5 ಅಂತಂದ್ರೆ ನಾ ಅದಕ್ಕೆ ಕಟ್ ಮಾಡ್ಕೊಂಡು ಹಚ್ಕೋತೀನಿ. ಇದು ಒಂದು ನನ್ನ ನವಿಲದಲ್ಲ ನೋಡ್ರಿ ನೀವು. ನಾನು ನವಿಲೊಂದು ಮಾಡಿದ್ದ ನನ್ನ ಜೇಡ್ ಪ್ಲಾಂಟ್ಲಿಂದ. ಅದು ಅಂದರೆ ನಾ ಪರ್ಪಲ್ ಹಾರ್ಟ್ನಾಗ ಸುತ್ತ ಡೆಕೋರೇಷನ್ ಅಪ್ಲೈ ಮಾಡಿ ಡಿಸೈನ್ ಅಪ್ಲೈ ಮಾಡಿ ನಡ್ಬರ್ಕ ನಾನು ನವಿಲಿಗೆ ಇಟ್ಟೀನಿ. ನೀವು ನೋಡ್ತಿರ್ಬೋದು. ಇದು ಸದಾಬಾರ ಹೂವಾರ ನನಗೆ ಫಿಕ್ಸ್ ಅವ ಫ್ರೆಂಡ್ಸ್. ಯಾವಾಗೂ ಇವು ನನಗೆ ಫಿಕ್ಸೇ ಇರ್ತಾವ. ನಿಮಗೆ ನಾ ಪೈಲೇನು ಹೇಳಿದ್ದೆ, ಮತ್ತು ನಾ ಅದೇ ಹೇಳಕತ್ತೀನಿ. ನಾನು ಗಿಡಗಳ್ದಾಗ ಹೂವು ಯಾವ ಬಂದವ ಯಾವಿಲ್ಲ ಅದ್ರಾಗ ನನ್ನ ಗಿಡಗಳ್ದಾಗ ಸ್ವಲ್ಪ ಹೂವು ಕಡಿಮೆ ಬರ್ತಾವ ಫ್ರೆಂಡ್ಸ, ಜಾಸ್ತಿ ಬರೋಂಗಿಲ್ಲ. ನಾ ಇವತ್ತು ಮುಂಜಾನೆ ಇದು ಕಟ್ಟಿಂಗ್ ಹಚ್ಕೊಂಡೀನಿ. ನಾನು ಗುಲಾಬಿ ಗಿಡ ಅಂದ್ರೆ ಸ್ವಲ್ಪ ಚಿಗಿಲಾಕತ್ತದ. ನಾನು ನೋಡಿ ಭಾಳ ಖುಷಿಯಾಗೀನಿ. ಇದಕ್ಕೆ ಯಾವಾಗ ಹೂವು ಬರ್ತದ ನನಗೆ ಗೊತ್ತಿಲ್ಲ. ನರ್ಸರಿದವ್ರು ಇದು ನನಗೆ ಸುಮ್ಮನೆ ಕೊಟ್ಟಿದ್ದರು ಫ್ರೆಂಡ್ಸ. ಇದಕ್ಕೆ ರೊಕ್ಕ ತೊಗೊಂಡಿದ್ದಿಲ್ಲ ಅವರು. ನೀವು ಗಿಡ ಅದು ಪಾಟ್ಗಳದು ಒಯ್ತೀರಿ ಜಾಸ್ತಿ ಅಂತ ಹೇಳಿಕೆ ಅವ್ರು ನನಗೆ ಖೂನ ಆದಪ್ಲೆ ಆಗ್ಯಾರ. ಅದಕ್ಕೆ ಅವ್ರು ನನಗೆ ಇದು ಒಂದು ತೊಗೋರಿ ನೀವು ಅಂತ ಹೇಳಿಕೆ ನನಗೆ ಕೊಟ್ಟಿದ್ರು. ನಾ ತಂದೀನಿ. ಅದು ಗಿಡ ಚಲೋ ಇದ್ದಿದ್ದಿಲ್ಲ. ನಾ ಹಾಗೆ ಅದಕ್ಕೆ ಖಾದ್ಗಿದು ಹಾಕಿ ಬೆಳೆಸ್ಲಕತ್ತೀನಿ. ಅದು ಚಲೋ ಆಲತ್ತದ. ಅದ್ರಾಗ ಹೂವು ಯಾವ್ದು ಕಲರ್ ಬರ್ತದೆ ಅಂತೇಳಿ ನಾನು ನೋಡ್ಲಕತ್ತೀನಿ. ನನಗೆ ಅದೇ ಸರ್ಪ್ರೈಸ್ ಇರ್ತದೆ ಫ್ರೆಂಡ್ಸ. ನಾ ಯಾವಾಗೂ ಹೂವು ಇರ್ಲಾರ ಗಿಡನೇ ನಾ ತರ್ತೀನಿ. ಯಾಕಂದ್ರೆ ನನಗೆ ಖುಷಿ ಆಗ್ತದ ಅದು ಯಾವ್ದು ಹೂವು ಬರ್ತದೆ ಅಂಥೇಳಿ. ಅದಕ್ಕೆ ನಾ ಹೂವು ಇರ್ಲಾರ್ದೆ ಗಿಡ ತರ್ತೀನಿ ಯಾವ್ದು ಭೀ ಆಗಲಿ. ಇದನ್ನು ಕಟ್ಟಿಂಗ್ಗೆ ಹಚ್ಚಿದ ದಾಸವಾಳದ ಕಟ್ಟಿಂಗ್ ಹಚ್ಚಿದ. ಅದು ಕಟ್ಟಿಂಗ್ ಚಲೋ ಬಂದದ, ಅದನ್ನು ಚಲೋ ಬರ್ಲಕತ್ತದ ನೋಡ್ರಿ ನೀವು. ಇದು ಸಿಂಗೋನಿಯಮ್ದೊಂದು ಹಚ್ಚಿದ. ಇದೊಂದು ತುಳಸಿ ಗಿಡ ನನ್ನ ಬಲ್ ಒಂದಿತ್ತು, ಒಂದು ತುಳಸಿ ಪಾಟ್ ಇತ್ತು. ಇದು ಭಾಳ ದಿವಸ ಆಯ್ತು ನಾ ತಂದು ತುಳಸಿ ಪಾಟ್. ನಾ ಇನ್ನೂ ಗಿಡನೂ ತುಳಸಿ ಕಟ್ಟಿದ್ದಿಲ್ಲ. ನಾ ಅವಾಗೇ ತಂದಿದ್ದ. ಇದು ಮತ್ತು 3-4 ವರ್ಷದ ಪಾಟ್ ಅದ ನೋಡ್ರಿ ಫ್ರೆಂಡ್ಸ. ಏನೂ ಆಗಿಲ್ಲ ಅದಕ್ಕೆ ನಾ ತುಳಸಿದೊಂದು ಗಿಡ ಇತ್ತಂತೇಳಿ ಅದ್ರಾಗ ಹಚ್ಚಿ ನಾ ಒಂದು ಕಲ್ಲಿಟ್ಟು ಕಲ್ಲಿನ ಮೇಲೆ ನಾ ಅದು ಪಾಟ್ ಇಟ್ಟೀನಿ. ತುಳಸಿ ಕಟ್ಟಿ ಅಪ್ಲೈ ಮಾಡೀನಿ ಅದಕ್ಕೆ. ಇವು ನೋಡ್ರಿ ಫ್ರೆಂಡ್ಸ್, ಇವು ಇಷ್ಟು ಜಲ್ದಿ ಬೆಳಿತಾವ. ಇದು ಅಂದ್ರೆ ಸ್ವಲ್ಪನೂ ಇವು ಎಲೆ ನೋಡ್ರಿ ಇಷ್ಟು ದೊಡ್ಡ ಬರ್ತಾವ. ನಮ್ಮ ಗಾರ್ಡನ್ ಭಾಳ ಚಂದ ಲಕ್ಷಣ ಕಾಣಿಸ್ತದ. ಇದರ್ಲಿಂದ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಆದ ಸಲಕ್ಕಾಗಿ ಇವು ಎಲೆಗಳು ಸ್ವಲ್ಪ ಮುದುಡ್ಕೊಲತ್ತವ ನೋಡ್ರಿ. ಜರಾನೇ ಎಲೆಗಳು ಒಂದು ಸ್ವಲ್ಪ ಮೆತ್ತಗಾದಂಗೆ ಆಗ್ಯಾವ. ನಾ ಅಂದ್ರೂ ಅದಕ್ಕೆ ನೀರಿನ ಸ್ಪ್ರೇ ಮಾಡ್ತೀನಿ, ಹಾಗೆ ಮಾಡ್ತಾ ಇರ್ತೀನಿ. ಅಂದ್ರೂ ಒಂದೊಂದು ಮಿಸ್ ಆತವ. ನಾ ಅಂದ್ರೂ ಹಾಗೆ ನೋಡ್ತಾನೆ ಇರ್ತೀನಿ. ಇಲ್ಲಿ ನೋಡ್ರಿ ಇವು ಎಷ್ಟು ಚಲೋ ಬಂದವ. ಇದು ಗೋಲ್ಡನ್ ಮನಿ ಪ್ಲಾಂಟ್. ಮತ್ತು ಇದು ನೋಡ್ರಿ, ಇದು ಒಂದು ಇದ್ರಾಗ ಸ್ಪ್ರೈಡರ್ ಪ್ಲಾಂಟ್ದಾಗೆ ಒಂದು ವೆರೈಟಿ ವೈಟ್ ಬಾರ್ಡ್ರದ್ದು ಅದು ಭಾರಿ ಅದ. ಇದನ್ನು ಕೈಲೇ ಮಾಡಿ ನೋಡ್ರಿ ಫ್ರೆಂಡ್ಸ್. ಇದೊಂದು ಪೇಂಟಿನ ಬಕೆಟ್ದಾಗ ಕಲ್ಲು ತುಂಬಿ ಒಂದು ಪೈಪ್ ಇತ್ತು ವೇಸ್ಟ. ಅದು ಪೈಪ್ ತೊಗೊಂಡು ನಾ ಪೈಪಿಗೆ ಕಲರ್ ಹಚ್ಚಿ
ಇದು ಒಂದು ಸಣ್ಣ ಸಣ್ಣ ಒಂದು ಕಲರ್ದು ಪಾಟ್ಗಳು ನನ್ನ ಬಲಿದ್ದು ಅವು ಇವು ಎಲ್ಲ ಜಮಾ ಮಾಡಿ ಅದಕ್ಕೆ ಕಲರ್ ಹಚ್ಚಿ ಇಲ್ಲಿ ನಟ್ ಹೊಡ್ಸೀನಿ ನಾ ವೆಲ್ಡರ್ ಕೈಲೇ ನಟ್ ಹೊಡ್ಸೀನಿ. ಅವು ಅಳಿಗಾಡ್ಲಾರ್ದಂಗೆ ಅವು ಏನೂ ಆಗಲ್ಲ ಫ್ರೆಂಡ್ಸ್, ಹಾಗೆ ಹಚ್ಚಿ ಕುಂದಿರ್ತಾವ. ಅದ್ರೊಳಗೆ ನಾ ಹಿಂಗೆ ಪ್ಲಾಂಟ್ ಹಚ್ಚೀನಿ. ಅದೊಂದು ಇದೊಂದು ಅದೊಂದು ಇದೊಂದು ಹಚ್ಚೀನಿ. ಒಂದೇ ಕಲರ್ ಸ್ಪ್ಲೈಡರ್ ಪ್ಲಾಂಟ್ ಹಚ್ಚಿದ್ರೂ ಭಾಳ ಚಂದ ಕಾಣಿಸ್ತದ. ಇದು ಸ್ಪ್ಲೈಡರ್ ಪ್ಲಾಂಟ್ ಅಂದ್ರೆ ಇಲ್ಲದ ನೋಡ್ರಿ, ಈ ವೈಟ್ ಬಾರ್ಡರ್ದು ಹಚ್ಚಿದೇವು ಅಂತಂದ್ರೆ ಭಾಳ ಚಂದ ಕಾಣಿಸ್ತದೆ. ಇದು ಪರ್ಪಲ್ ಹಾರ್ಟ್ ನೋಡ್ರಿ ಎಷ್ಟು ಚಂದ ಬಂದದ. ಇದು ಒಂದು ಮನಿ ಪ್ಲಾಂಟ್ದೊಂದು ಹಚ್ಚಿದ್ದಾನ. ಇದೊಂದು ಪರ್ಪಲ್ ಹಾರ್ಟ್ ನೋಡ್ರಿ, ಸ್ವಲ್ಪನೂ ಇದಕ್ಕೆ ಇದನ್ನೇ ಆಗಿಲ್ಲ ನೋಡ್ರಿ. ಇದು ಒಂದು ಇದು ಮಾರ್ಬಲ್ ಮನಿ ಪ್ಲಾಂಟ್ ಅಂತ ಇದು ಅಂತಾರೆ ಇದು ಫ್ರೆಂಡ್ಸ್. ಇದು ಒಂದು ಹಚ್ಚಿನೀನ. ಈಗ ಇಂಥವೇ ಪೂರಾ ನಾವು ಸುತ್ತ ಹಚ್ಚಿದೀವಿ ಅಂದ್ರೆ ಇಷ್ಟು ಚಂದ ಕಾಣಿಸ್ತದ ಫ್ರೆಂಡ್ಸ್, ಭಾಳ ಚಂದ ಕಾಣಿಸ್ತದ. ಇದು ನೋಡ್ರಿ, ಇದು ಪರ್ಪಲ್ ಹಾರ್ಟ್ದು ಇದು ಒಂದು ನೋಡ್ರಿ, ಒಂದು ಸ್ವಲ್ಪನೂ ಲೀವ್ಸ್ ನೋಡ್ರಿ ಏನು ಆಗಿಲ್ಲ ನೋಡ್ರಿ, ಎಷ್ಟು ತಾಜಾ ಕಾಣಿಸ್ಲಕತ್ತವ. ನಾವು ನೀರನ್ನ ಚಿಂಪಡಿಸ್ತೀನಲ್ಲ ಮ್ಯಾಲ, ಅದಕ್ಕಾಗಿ ಅವು ನೀರಿಂದು ದಾಗ್ ಬಿದ್ದಿರ್ತದ. ಇದು ಒಂದು ಖಾಲಿ ಅದ ನನ್ನ ಪಾಟ್, ಹಸಿರನ್ ಪಾಟ್ ನಿಮಗೆ ಕಾಣಕತ್ತದ ಗ್ರೀನ್ ಕಲರ್ದು. ಅದ್ರಾಗ ನಾವೊಂದು ಇದು ಹಚ್ಚಬೇಕು, ಇದೇ ವೈಟ್ ಬಾರ್ಡರ್ದೇ ಹಚ್ಚಬೇಕು ಗಿಡ ಅಂಥೇಳಿ, ಅದೇ ಚಂದ ಕಾಣಿಸ್ತದೆ ಅಂತ ಅಲ್ಲಕತ್ತೀನಿ. ನನಗೆ ಅದು ಇದು ಕೆಲಸ ಇರೋದಾಗ ಸ್ವಲ್ಪ ಟೈಮೇ ಸಿಗಲ್ಲ ಫ್ರೆಂಡ್ಸ, ನಾನು ಅದ್ರಾಗ ಹಚ್ತೀನಿ ಒಂದು ಗಿಡ. ಇವು ಪರ್ಪಲ್ ಹಾರ್ಟ್ದು 2 ಗಿಡ ಮಾಡೀನಿ, ಅದ್ರದ್ದು 2 ಗಿಡ ಮಾಡೀನಿ, 2 ಮನಿ ಪ್ಲಾಂಟ್ ಮಾಡೀನಿ. ಎಲ್ಲ ಎರಡೆರಡು ಹಚ್ಚಿ ಪೂರಾ ಸುತ್ತಮುತ್ತ ಎಲ್ಲ 15-16 ಸಣ್ಣ ಪಾಟ್ಗಳು ಹಚ್ಚೀನಿ. ಮ್ಯಾಲಿದು ಸಿಂಗೋನಿಯಮ್ದು ವೆರೈಟಿ ಅದ ಫ್ರೆಂಡ್ಸ್, ಇದು ಹಚ್ಚೀನಿ. ಇದು ನೋಡ್ರಿ, ಇದು ಸುತ್ತಮುತ್ತ ಬರ್ತಾವ. ಇದು ಒಂದು ಕ್ಯಾಕ್ಟಸ್ ಅಂತಾರಲ್ಲ ಫ್ರೆಂಡ್ಸ್, ಅದೇ ವೆರೈಟಿ ಅದ. ಅದು ಸುತ್ತಮುತ್ತ ಗಿಡಗಳು ಬರ್ತಾವ, ಅದು ಭಾಳ ಚಂದ ಕಾಣಿಸ್ತದ. ಅವಾಗ ಇಲ್ಲಿ ನೋಡ್ರಿ, ಇದು ಸದಾಬಾರ್ದು ಸಣ್ಣ ಹೊಂಟವ. ಅವು ಭೀ ನಾ ಕಿತ್ತಿ ಹಚ್ಚಬೇಕು ಬೇರೆಯವ್ರದಾಗ, ಅವು ಭೀ ಹೂವು ಬರ್ತಾವ. ಯಾವಾರ ಗಿಡ ಸುಮ್ಮನೆ ಬಂದು ಮತ್ತು ಪಾಟ್ನಾಗ ಅಂತಂದ್ರೆ ನಾ ಬಿಡಂಗಿಲ್ಲ, ಅವ್ದು ಗಿಡ ಕಿತ್ತಿ ಮತ್ತು ಬೇರೆಯವ್ರದಾಗ ಹಚ್ತೀನಿ. ಇದು ರಬ್ಬರ್ ಪ್ಲಾಂಟ್ದು ನಿಮ್ಮದು ಒಂದು ಸಲ ತೋರಿಸಿದಲ್ಲ ನಾ ಎಲ್ಲಿ ಹಚ್ಚಿನ ಕಟ್ಟಿಂಗ್ ಅಂಥೇಳಿ. ಮತ್ತು ಇದು ನೋಡ್ರಿ, ಇದು ಒಂದು ಭಾಳ ಗುತ್ತಿ ಬಂದಿತ್ತು ಗಚ್ಚಿ ಒಂದು ಪಾಟ್ನಾಗ ಫ್ರೆಂಡ್ಸ. ನಾ ಏನು ಮಾಡೀನಿ, ಇದು ಎಲ್ಲ ಇದು ಚಳಿಗಾಲದಾಗ ಮಧ್ಯಾಹ್ನ ಮಲ್ಲಿಗೆದು ಗಿಡಗಳು ನಾನು ಸ್ವಲ್ಪ ಅಲ್ಲಿಗೆ ಹೋಗಿದ್ದು ಸ್ವಲ್ಪ ಬಾಡ್ದಂಗೆ ಆಗಿದ್ದು, ಅದಕ್ಕೆ ಅವು ತೆಗೆದಕ್ಕೆ ಇವೇ ಹಚ್ಚೀನಿ. ಇವೇ ಚಂದ ಕಾಣಿಸ್ತಾವ ಅಂತ ಹೇಳಿಕೆ ಇದೆಲ್ಲ ಹಚ್ಚಿಕೆ ನಾ ಹ್ಯಾಂಗೆ ಮಾಡಿ ನೋಡ್ರಿ. ಇಲ್ಲೆಲ್ಲ ಇದು ಸ್ವಲ್ಪ ಚಿಗಿಲಕತ್ತದ. ಇದ್ರಾಗ ಯಾವ ಕಲರ್ ಹೂವು ಅವೇನೋ, ಈಗ ಬ್ಯಾಸ್ಗ್ಯಾಗ ಇವೆಲ್ಲ ಹಚ್ಬೇಕಾಗ್ತದಲ್ಲ ಫ್ರೆಂಡ್ಸ, ಇವೆಲ್ಲ ನಾ ಹಚ್ಚಬೇಕು. ಇನ್ನು ಇದನ್ನ ನನಗೆ ಕೆಲಸ ಬ್ಯಾಸ್ಗೆ ಗಿಡಗಳು ಹಚ್ಚೋ ಕೆಲಸ ಇನ್ನು ಭಾಳ ಅದ ನನಗೆ. ಇವರ ನನ್ನ ಬಲ್ಲರ ಲೆಕ್ಕನೇ ಇಲ್ಲ ಫ್ರೆಂಡ್ಸ, ಇವು ಭಾಳ ಅವ ನನ್ನ ಬಲ್ಲಿ ಗಿಡಗಳು. ನೀವು ನೋಡ್ತಿರ್ಬೋದು, ಇವು ದೊಡ್ಡ ಎಲೆ ಗಿಡಗಳರ ನನ್ನ ಬಲ್ ಭಾಳ ಅವ. ಇವು ನೋಡ್ರಿ, ನಾ ಒಂದಿರ್ಲೇನೆ ನಾ ಭಾಳ ಗಿಡ ಮಾಡಿದ್ದೆ. ನಾ ಯಾವ ಕಟ್ಟಿಂಗೇ ಮಾಡಲಾಗೀನಿ, ಇದನ್ನು ಕೈಲೇ ಪೇಂಟ್ ಮಾಡಿದ್ದ ಡಬ್ಬಿಗಳೆಲ್ಲ. ಮತ್ತು ಇದು ಬುದ್ಧ ಒಂದು ಸಣ್ಣದು ಭಾಳ ವರ್ಷ ಆಯಿತು ನಾ ತಂದು, ಅದು ಶೋ ಇರ್ಲ ಅಂತ ಇಟ್ಟೀನಿ. ಯಾವುದಾರ ಒಂದು ನಂಬಲ್ಲಿ ಇತ್ತು ಹಳಿದು ಸಾಮಾನು ಅಂದ್ರೆ ಅದಕ್ಕೊಂದು ಸ್ವಲ್ಪ ಚಲೋ ಒರೆಸಿ ಮಾಡಿ ನಾವು ಶೋ ಸಲ್ಯಾಕೆ ಇಟ್ಟಿವಂದ್ರೆ ಫ್ರೆಂಡ್ಸ ಭಾಳ ಚಂದ ಕಾಣಿಸ್ತದ ಮನೆ ಮುಂದೆ. ಇದು ನೋಡ್ರಿ, ಇದನ್ನು ಗಿಡ ನೋಡ್ರಿ ಎಷ್ಟು ಚಂದ ಆಗ್ಯದ. ನಾವು ಒಂದು ಏನೇನು ಕಟ್ಟಿಂಗೇ ಮಾಡಿಲ್ಲ ಫ್ರೆಂಡ್ಸ ಈ ಸಲ. ನಾ ಇಲ್ಲಾಂದ್ರೆ ವರ್ಷ ಭಾಳ ಕಟ್ಟಿಂಗ್ ಮಾಡಿ ನಾ ಗಿಡಗಳು ಬಿಸಾಕ್ತಿದ್ದ. ನಾವು ಯೂಟ್ಯೂಬ್ ಚಾನಲ್ ಮಾಡಿ ಹಿಡಿದು ನಾ ಯಾವ ಗಿಡಗಳು ಕಟ್ಟಿಂಗ್ ಮಾಡಿ ಬಿಸಾಕಲೇ ಆಗೀನಿ. ಇಲ್ಲಿ ನೋಡ್ರಿ, ಬೆಳ್ಳಿ ನೋಡ್ರಿ, ಇದು ಎಷ್ಟು ಚಂದ ಬಂದದ. ನನ್ನ ಸೊಸೆಗೆ ಇದು ಬೆಳ್ಳಿ ಅಂದ್ರೆ ಭಾಳ ಇಷ್ಟ. ಇದು ಇರಲಿ ಇದು ಬೆಳ್ಳಿ, ನೀವು ಇದೇ ಬೆಳ್ಳಿನೇ ಹಾಕ್ರಿ ಎಲ್ಲ ಪಾಟ್ನಾಗ ಅಂತಕಿ ಹೇಳ್ತಾನೆ ಇರ್ತಾಳೆ. ಇಲ್ಲಿ ನೋಡ್ರಿ, ಇದು ಸಣ್ಣ ಈ ಕಡೆ ಒಂದು ನಾ ಮನೆ ಇದು ಗೋಲ್ಡನ್ ಪ್ಲೇಟ್ ಗೋಲ್ಡನ್ ಕಾಯಿನ್ ಅಂತ ಅಂತಾರಲ್ಲ ಫ್ರೆಂಡ್ಸ್, ಅದು ಒಂದು ನನ್ನ ಬಳಿ ಗಿಡ ಭಾಳ ಚಂದ ಹೊಂಟದ. ಇದು ನೋಡ್ರಿ, ಇದು ಬುದ್ಧನ ಬಾಜು ಇಟ್ಟೀನಿ ನಾ. ಸಣ್ಣದೊಂದೇ ಬಳ್ಳಷ್ಟೇ ನಾ ತಂದಿದ್ದ ಫ್ರೆಂಡ್ಸ್, ಅಷ್ಟು ದೊಡ್ಡ 2 ಗಿಡ ಆಗ್ಯಾವ ನನ್ನ ಬಳಿ. ಬುದ್ಧನ ಬಾಜು ಇಟ್ಟೀನಿ, ಹಿಂಗೆ ಉದ್ದೆ ಹೋಲಾಕತ್ತವು ಇದು ಭೀ ನಾ ಪಲಂಗ್ ಒಂದು ಸಿಕ್ಸಿದೆ ಅಂಥೇಳಿ ನಿಮಗೆ ಒಂದು ಸಲ ತೋರಿಸಿದ್ದಾನ. ಪಲಂಗ್ ಮಾಡಿ ನಾ ಮುರಿದಿತ್ತು ನನ್ನ ಬಲ್ಲಿ ಪಲಂಗ, ಅದು ಮಾಡಿಟ್ಟಿದ್ದು ಸ್ಟ್ಯಾಂಡ್ ಅದ. ಇವು ಮ್ಯಾಲಂದ್ರೆ ನನಗೆ ನೀರು ಹಾಕ್ಲಕ್ಕ ಸ್ವಲ್ಪ ಮ್ಯಾಕ್ ಆಗ್ತದೆ ಫ್ರೆಂಡ್ಸ. ನಾ ಹಾಗೆ ಸ್ಟೂಲ್ ಅದು ಇಟ್ಕೊಂಡು ನಾ ಹಾಕ್ತೀನಿ. ನಂಗೆ ಗಿಡಗಳಿಗೆ ನಾ ನೀರೇನು ಕಡಿಮೆ ಮಾಡೋಂಗಿಲ್ಲ. ಇವು ನೋಡ್ರಿ, ಇವು ಪೂರ ಫುಲ್ ಬಂದವ. ಇವಕ್ಕೂ ನಾ ತೆಗಿಬೇಕು ಫ್ರೆಂಡ್ಸ. ಯಾವಾಗ ತೆಗಿಬೇಕು ನನಗೆ ತಿಳಿಯಲಾಗ್ಯದ. ನನಗೆ ಇನ್ನು ಪಾಟ್ಗಳು ಇನ್ನೂ ಬೇಕು, ಭಾಳ ಪಾಟ್ಗಳು ತರಬೇಕು ಫ್ರೆಂಡ್ಸ. ಪಾಟ್ಗಳು ತಂದಂದ್ರೆ ನಾ ಬ್ಯಾರಲ್ದಾಗ ಏನು ಖಾದ್ ಮಾಡ್ಲಕ್ಕೆ ಹಾಕಿನಲ್ಲ, ಅದೇ ಖಾದ್ ತೆಗೆದು
ನಾ ಇನ್ನು ಗಿಡಗಳಿಗೂ ಹಾಕಬೇಕು, ಅದಕ್ಕೆ ಹಾದು ತೆಗೆದು ಬಿಸಿಲಿಗೂ ಹಾಕಬೇಕು. ಇಲ್ಲಿ ನೋಡ್ರಿ ಪರ್ಪಲ್ ಹಾರ್ಟ್ ನೋಡ್ರಿ ಎಷ್ಟು ಚಲೋ ಬಂದದ. ಜರ ಬಿಸಿಲು ಹತ್ತಬಾರ್ದು ಫ್ರೆಂಡ್ಸ್, ಅದಕ್ಕೆ ಜರಾನ ಬಿಸಿಲು ಹತ್ತಿತು ಅಂತಂದ್ರೆ ಮತ್ತು ಅದು ಜರ ಮಾರಿ ಕೆಡಿಸ್ದಂಗೆ ಮಾಡ್ತದೆ. ಪರ್ಪಲ್ ಹಾರ್ಟ್ ಸ್ವಲ್ಪ ನಾಜೂಕ್ ಇರ್ತದೆ, ಜರ ಮುಟ್ಟಿದ್ರೆ ಮುರಿತದ ಫ್ರೆಂಡ್ಸ್ ಅದು. ಅದಕ್ಕೆ ನಾ ಜಾಸ್ತಿ ಮುಟ್ಟಂಗಿಲ್ಲ. ಇಲ್ಲೊಂದು ಪರ್ಪಲ್ ಹಾರ್ಟ್ ಅದ, ಇದ್ರಾಗೂ ನಾ 2-3 ಗಿಡಗಳು ಮಾಡ್ಕೋಬೇಕು. ಯಾಕಂದ್ರೆ ನನ್ನ ಬಳಿ ಒಂದು ಸಣ್ಣದು ಕಟ್ಟಿಂಗ್ ತಂದಿದ್ದ, ಇದರಲ್ಲೇ ನಾ 2-3 ಗಿಡ ಮಾಡೀನಿ. ಇದು ಬೇರೆ ವೆರೈಟಿ, ಅದು ಬೇರೆ ವೆರೈಟಿ ಅದ. ಒಂದೇ ಅದ ಅಂದ್ರೆ ಸ್ವಲ್ಪ ಬೇರೆ ಅದ ಫ್ರೆಂಡ್ಸ. ಇದು ಇಲ್ಲೊಂದು ಸ್ವಲ್ಪ ಅವ ರಿಪಾಟಿಂಗ್ ಮಾಡವು, ನೀವು ನೋಡ್ಲತ್ತಿರ್ಬೇಕು. ನಾ ಇನ್ನು ಡಬ್ಬಿ ಜಲಡಿದಾಗೆ ಇನ್ನು ಗಿಡಗಳು ಇಟ್ಟೀನಿ ಫ್ರೆಂಡ್ಸ. ಇನ್ನು ನಂಗೆ ಡಬ್ಬಿ ಜಲಡಿ ಸಾಲಲೇ ಆಗ್ಯಾವ. ಮತ್ತು ಮನಿ ಪ್ಲಾಂಟಿಗೆ ಇಲ್ಲಿ ಜರ ಬಿಸಿಲು ಹತ್ಲಕತ್ತದ. ಈ ಮನಿ ಪ್ಲಾಂಟ್ ಭೀ ತೆಗಿಬೇಕು.